ನಮಸ್ಕಾರ ಎಲ್ರಿಗೂ. ಇವತ್ತು ಸೂಪರಾದ ಪೈನಾಪಲ್ ಮೆಣಸಿನ್ಕಾಯಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಜಾಸ್ತಿಯಾಗಿ ಈ ಉಡುಪಿ ಕಡೆ ಇದನ್ನು ಮದುವೆ ಸಮಾರಂಭಗಳಲ್ಲಿ ಅಥವಾ ಏನು ದೇವಸ್ಥಾನಗಳಲ್ಲೆಲ್ಲ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಹುಳಿ ಸಿಹಿ ಚೆನ್ನಾಗಿರುತ್ತೆ ಇದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಪೈನಾಪಲನ್ನು ಕಟ್ ಮಾಡ್ಕೋಬೇಕು. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನನ್ನ ಹಿಂದಿನ ವಿಡಿಯೋ ಅಂದರೆ ಪೈನಾಪಲ್ ಗೊಜ್ಜು ರೆಸಿಪಿ ನಾನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಡಾಗಿ ಯಾವ ರೀತಿ ಕಟ್ ಮಾಡೋದಂತ ನಾನು ತೋರಿಸಿದ್ದೀನಿ. ಇದರ ಸಿಪ್ಪೆಯನ್ನು ಈ ಥರ ಚೆನ್ನಾಗಿ ಸುತ್ತ ತೆಗಿತಾ ಬರಬೇಕು. ನೋಡಿ, ಇದರಲ್ಲಿ ನಾನು ಅರ್ಧ ಭಾಗದಷ್ಟು ಮಾತ್ರ ಪೈನಾಪಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ ಭಾಗ ಸಾಕಾಗುತ್ತೆ. ಇದನ್ನು ಈ ಥರ ಕಟ್ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡಿದ ನಂತರ ಈ ಗಟ್ಟಿ ಭಾಗ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ತೆಗಿಬೇಕು. ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಈ ಥರ ಕಟ್ ಮಾಡಿದರೆ ಆಯಿತು. ನಂತರ ಇದನ್ನು ಈ ಥರ ಸ್ಲೈಸಾಗಿ ಒಂದು 2 ಪೀಸ್ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಸಣ್ಣ ಪೀಸ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೇಕಾದರೂ ನೀವು ಮಾಡ್ಕೋಬೋದು, ಆದರೂ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಎಲ್ಲ ಪೈನಾಪಲನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೈನಾಪಲ್ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಬಿಸಿ ಆದ ನಂತರ ಈ ಪೈನಾಪಲನ್ನು ಇದಕ್ಕೆ ಹಾಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿರೋ ಪೈನಾಪಲನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದ್ರ ಜೊತೆಗೇ ಒಂದು 2 ಸ್ಪೂನಷ್ಟು ಬೆಲ್ಲನ ನೀವು ಹಾಕೋಬೇಕು. ಬೆಲ್ಲ ಮತ್ತೆ ನೋಡಿ ಹಾಕ್ಕೊಂಡ್ರೆ ಆಯಿತು. ಈಗ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಬೇಕು. ಇದು ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಈಗ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ ಹಾಕ್ಕೊಂಡು ಒಂದು 7ರಿಂದ 8 ಬ್ಯಾಡಗೆ ಮೆಣಸನ್ನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಕೂಡ ಮಾಡ್ಬೋದು. ನಾನು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೇನೆ. 1 ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಹೈ ಫ್ಲೇಮ್ ಇಡಬೇಡಿ, ಸೀದೋಗುತ್ತೆ. ಇದು ಫ್ರೈ ಆದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಘಮ ಬರುತ್ತೆ ಮತ್ತು ಕಲರ್ ಸ್ವಲ್ಪ ಚೇಂಜ್ ಆದಾಗ ನೀವು ಆಫ್ ಮಾಡಿಕೊಂಡ್ರೆ ಆಯಿತು. ಈ ಮಸಾಲಕ್ಕೆ ನಾವೇನು ಕಾಯಿ ತುರಿ ಹಾಕಲಿಕ್ಕಿಲ್ಲ, ಬರೀ ಮಸಾಲ ಮಾತ್ರ ಪೇಸ್ಟ್ ಮಾಡೋದು. ಈಗ ಎಳ್ಳು ಇದೆಯಲ್ಲ, ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಇದು ತುಂಬ ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಫ್ರೈ ಮಾಡೋದು ಬೇಡ, ಮೀಡಿಯಮ್ ಆಗಿ ಸ್ವಲ್ಪ ಘಮ ಬರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ವ, ಅಷ್ಟಾದರೆ ಸಾಕು. ನೋಡಿ, ಈ ಕಲರ್ ಬಂದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನೋಡಿ, ಎಲ್ಲ ಮಸಾಲನ ನಾನು ಮಿಕ್ಸಿಗೆ ಹಾಕ್ಕೊಂಡು ಹುರಿದಿರುವ ಎಳ್ಳನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ. ಈಗ ಇಲ್ಲಿ ನಾನು ಏನು ಪೈನಾಪಲ್ ಬೇಯಿಸೋಕೆ ಇಟ್ಟಿದ್ದೀನಿ ನೋಡಿ, ಖಾರದ ಪುಡಿ, ಉಪ್ಪು, 2 ಸ್ಪೂನ್ ಬೆಲ್ಲ ಹಾಕಿ ಇದನ್ನು ಬೇಯಿಸಿದ್ದೀನಿ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರುವ ಮಸಾಲ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ, ಈರುಳ್ಳಿ ಏನೂ ಹಾಕಲಿಕ್ಕಿಲ್ಲ ಇದಕ್ಕೆ, ಬರೀ ಇಷ್ಟೇ ಮಸಾಲ ಇದಕ್ಕೆ. ಮಸಾಲ ಹಾಕಿದ ನಂತರ ನೀರಿನ ಹದ ನೋಡಿ ಇದಕ್ಕೆ ನೀವು ಹದ ಮಾಡ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ಹಾಗೆ ತುಂಬ ತೆಳು ಬೇಡ. ಉಪ್ಪು ಸ್ವಲ್ಪ ರುಚಿಗೆ ಫಸ್ಟಿಗೆ ಹಾಕಿದ್ದೀವಲ್ವ, ಈಗ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹಾಗೆಯೇ ನನಗೆ ಸಿಹಿ, ಇದಕ್ಕೆ ಈ ಏನು ಮೆಣಸಿನ್ಕಾಯಿ ಇದೆ, ಪೈನಾಪಲ್ ಮೆಣಸಿನ್ಕಾಯಿಗೆ ಸಿಹಿ ಜಾಸ್ತಿ ಇರುತ್ತೆ, ಹುಳಿ ಸಿಹಿ ಬರೋದು ಇದು. ನಾರ್ಮಲಾಗಿ ಪೈನಾಪಲೇ ಹುಳಿ ಇರೋದ್ರಿಂದ ಹುಳಿ ಹಾಕುವ ಅವಶ್ಯಕತೆ ಇರೋದಿಲ್ಲ, ಸಿಹಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗಾಗಿ ಪುನಃ 2 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ತೆಳುವಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ನಿಮಗೆ ಹುಳಿ ಸಿಹಿಯಾಗಿ ಊಟ ಮಾಡೋಕ್ಕೆ ಸೂಪರಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 3 ಸ್ಪೂನಷ್ಟು. ಬ್ಯಾಡಗೆ ಮೆಣಸು ಒಂದು 2 ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. 1 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗ ಬಾಣಲೆಗೆ ಇದನ್ನು ಹಾಕಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮೆಣಸಿನ್ಕಾಯಿ. ಕಾಯಿ ಹಾಕದೇ ಇದನ್ನೊಮ್ಮೆ ನೀವು ಈ ಥರ ಮಸಾಲ ಹಾಕಿ ಮಾಡಿ ನೋಡಿ. ಈ ಹೆಚ್ಚಾಗಿ ಬ್ರಾಹ್ಮಣ ಶೈಲಿ ಅಂತಲೂ ಹೇಳ್ತಾರೆ ಈ ಮೆಣಸಿನ್ಕಾಯಿಗೆ. ಉಡುಪಿ ಕಡೆ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಮದುವೆ ಸಮಾರಂಭಗಳಲ್ಲಿ ಅಥವಾ ದೇವಸ್ಥಾನದ ಊಟ ಎಲ್ಲ ಇರುತ್ತಲ್ಲ, ಅದರಲ್ಲಿ ಜಾಸ್ತಿಯಾಗಿ ಇದನ್ನು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಿಹಿ ಮತ್ತು ಹುಳಿ ಇದಕ್ಕೆ ಹೆಚ್ಚಾಗಿ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.